ನಮಸ್ಕಾರ ಎಲ್ಲ ಆತ್ಮೀಯ ಕನ್ನಡಿಗರಿಗೆ. ಏಪ್ರಿಲ್ 24 ಡಾಕ್ಟರ್ ರಾಜ್ಕುಮಾರ್ ಜನ್ಮದಿನ. ಇಡೀ ಕರ್ನಾಟಕದ ಜನತೆಗೆ ಡಾಕ್ಟರ್ ರಾಜ್ಕುಮಾರ್ ಜನ್ಮದಿನದ ಶುಭಾಶಯ. ಅಣ್ಣವರು ಇಡೀ ಜಗತ್ತು ವಿಶ್ವ ಕಂಡ ಶ್ರೇಷ್ಠ ನಟ. ಎಲ್ಲ ರೀತಿಯ ಪಾತ್ರಗಳನ್ನು ನಿಭಾಯಿಸುವಲ್ಲಿ ಯಶಸ್ವಿಯಾದಂಥ ಮಹಾನ್ ನಟ. ಅವರಿಗೆ ಅವರೇ ಸಾಟಿ. ಅದರ ಜೊತೆಗೆ ಇಡೀ ಕರ್ನಾಟಕದ ಎಲ್ಲ ಕನ್ನಡ ಪರ ಮನಸ್ಸುಗಳನ್ನು ಜಾಗೃತಗೊಳಿಸಿದಂಥ ಮಹಾನ್ ಚೇತನ. ಅದು ಕನ್ನಡ ಕಾಳಜಿ, ಕನ್ನಡ ಪರ ಕಾಳಜಿ. ನಮಗೆ ಸುಮಾರು 8 ಜ್ಞಾನಪೀಠ ಪ್ರಶಸ್ತಿಗಳು ಬಂದಿದೆ ಕನ್ನಡಕ್ಕೆ. ಆ 8 ಜ್ಞಾನಪೀಠ ಪ್ರಶಸ್ತಿಗಳನ್ನು ಪಡ್ಕೊಂಡಂಥ ಮಹಾನ್ ಏನು ನಮ್ಮ ಕವಿಗಳು, ಸಾಹಿತಿಗಳಿದ್ದಾರೆ. ಅವರ ಜೊತೆ ಡಾಕ್ಟರ್ ರಾಜ್ಕುಮಾರ್ ಅವರು ಜೀವಂತವಾಗಿ ಕನ್ನಡವನ್ನು, ಇಡೀ ಕರ್ನಾಟಕದ ಜನತೆಗೆ ಕನ್ನಡದ ಅಭಿಮಾನ, ಸ್ವಾಭಿಮಾನವನ್ನು ಹೆಚ್ಚಿಸಿದಂಥ ಅಥವಾ ಪಸರಿಸಿದಂತಹ ಮಹಾನ್ ನಾಯಕ ನಟ, ಮಹಾನ್ ಚೇತನ. ಅಂಥ ನಟನನ್ನು ಪಡೆದಂತಹ ಕನ್ನಡ ನಾಡೇ ಧನ್ಯ. ಭಾಳಷ್ಟು ಕಲಾವಿದರು ಕರ್ನಾಟಕದಲ್ಲಿದ್ದಾರೆ. ಆದರೆ ಕನ್ನಡವನ್ನು ಸ್ಪಷ್ಟವಾಗಿ ಉಚ್ಚಾರಣೆ ಮಾಡುವಂಥ ನಟ ಡಾಕ್ಟರ್ ರಾಜ್ಕುಮಾರ್. ಇಡೀ ಚಲನಚಿತ್ರ ನಟರಿಗೆ ಅವರು ಒಂದು ಮಾದರಿ ಅಥವಾ ಸ್ಫೂರ್ತಿ ಅಂತ ಹೇಳಿದ್ರೆ ತಪ್ಪಲ್ಲ. ಅಂಥ ಮಹಾನ್ ನಟನ ಜನ್ಮದಿನಕ್ಕೆ ಇಡೀ ಕನ್ನಡ ನಾಡಿಗೆ ಶುಭಾಶಯವನ್ನು ಕೋರ್ತಾಯಿದ್ದೆ. ಇಡೀ ಕನ್ನಡ ನಾಡು ಶುಭಾಶಯ ಕೋರ್ತಾಯಿದ್ದೆ. ಅವರನ್ನು 20 ವರ್ಷಗಳಾಯಿತು ನಾವು ಕಳ್ಕೊಂಡು. ನೋಡ್ತಾ ಇದ್ವಿ, 20 ವರ್ಷಗಳಿಂದ ಒಂದು ಜನಾಂಗವೇ ಸೃಷ್ಟಿಯಾಗಿದೆ ಅಥವಾ ಒಂದು ಪೀಳಿಗೆನೇ ಮುಂದೆ ಬಂದಿದೆ. ಈ ಪೀಳಿಗೆಯ ಜನಕ್ಕೆ ಡಾಕ್ಟರ್ ರಾಜ್ಕುಮಾರ್ ಪರಿಚಯ ಇದೆಯೋ ಇಲ್ವೋ ಗೊತ್ತಿಲ್ಲ. ಆದರೆ ನನಗೆ ಗೊತ್ತಿದ್ದಂಗೆ ಭಾಳಷ್ಟು ಜನಗಳಿಗೆ, ಕನ್ನಡಿಗರಿಗೆ ಅದು ಇದೆ ಅಂತ ನನಗೆ ಅನಿಸ್ತದೆ. ಇತ್ತೀಚೆಗೆ ಅಣ್ಣವರ ಒಂದು ಸಿನಿಮಾ ಸಂಪತ್ತಿಗೆ ಸವಾಲು ಬಿಡುಗಡೆ ಆಯಿತು ಸಂಪಿಗೆ ಥಿಯೇಟ್ರ್ನಲ್ಲಿ. ನಾನು ಇಲ್ಲಿ ಕುವೆಂಪು ನಗರದಿಂದ ಒಂದು ಆಟೋವನ್ನು ಬುಕ್ ಮಾಡಿ ಥಿಯೇಟ್ರ್ವರೆಗೂ ಹೋದೆ. ಚಿತ್ರಮಂದಿರಕ್ಕೆ ಹೋದಾಗ ಏನೂ ಮಾತಾಡಲಿಲ್ಲ ಆಟೋದನ್ನ ಹತ್ರ. ಅಲ್ಲಿ ಬ್ರಿಡ್ಜ್ ಕೆಳಗಡೆ ಹೋಗಿ ತಿರುಗುವಾಗ ಆತ ಹೇಳ್ದ, ಸರ್ ಕನ್ನಡ ಸಿನಿಮಾಗೆ ಬಂದಿದ್ದೀರಾ, ಅಣ್ಣವ್ರ ಸಿನಿಮಾಗೆ ಅಂತ. ನನಗೆ ಭಾಳ ಖುಷಿಯಾಗೋಯ್ತು. ಏನಪ್ಪ ನೀವು ಅಣ್ಣವ್ರ ಅಭಿಮಾನಿಗಳ? ಹೌದು ಸರ್ ಅಂತ. ಆತ ಯುವಕ. ನನಗೆ ಭಾಳಷ್ಟು ಖುಷಿಯಾಯಿತು. ಏನು ಈಗಿನ ಯುವಕರು ಡಾಕ್ಟರ್ ರಾಜ್ಕುಮಾರ್ ಅವನ್ನ ಇನ್ನೂ ನೆನಪಲ್ಲಿ ಇಟ್ಕೊಂಡಿದ್ದಾರಲ್ಲ. ಕನ್ನಡ ನಾಡು ಎಂದಿಗೂ ಮರೆಯಲಾರದಂಥ ಮಹಾನ್ ಚೇತನ ಡಾಕ್ಟರ್ ರಾಜ್ಕುಮಾರ್. ಅಂಥ ಮಹಾನ್ ನಟನನ್ನು ಯಾರೂ ಮರೆಯಲಿಕ್ಕೆ ಸಾಧ್ಯವೇ ಇಲ್ಲ. ಆದರೆ ಅವ್ರನ್ನ ನಾವು ಸ್ಮರಣೆಯಲ್ಲಿ ಇಟ್ಕೋಬೇಕಾದ್ರೆ ಅವ್ರದ್ದು ಒಂದು ಮ್ಯೂಸಿಯಂ, ಏನಂತಾರೆ, ವಸ್ತು ಸಂಗ್ರಹಾಲಯವನ್ನು ಸರ್ಕಾರ ಆಗಲಿ ಅಥವಾ ರಾಜ ಕುಟುಂಬ ಆಗಲಿ ಮಾಡಿದ್ರೆ ತುಂಬ ಒಳ್ಳೆಯದು. ಅದು ಅವರು ಹುಟ್ಟೂರಾದ ಚಾಮರಾಜನಗರದಲ್ಲೇ ಮಾಡಿದ್ರೆ ಇನ್ನೂ ಒಳ್ಳೆಯದು. ಅವರೆಲ್ಲ ಯೋಚನೆ ಮಾಡಿರ್ಬೋದು, ನಮಗಂತೂ ಗೊತ್ತಿಲ್ಲ. ಒಟ್ಟಿನಲ್ಲಿ ನಮ್ಮ ಪೀಳಿಗೆಗಳೆಲ್ಲ ಕಳೆದೋಗೋದ್ರೊಳಗೆ ಮಾಡಿದ್ರೆ ನಾವು ಒಂದು ಸಾರಿ ಅದನ್ನೆಲ್ಲ ನೋಡ್ಬೋದು. ಅಂದಾಗೆ ಡಾಕ್ಟರ್ ರಾಜ್ಕುಮಾರ್ ಇಲ್ಲಿ ನಮ್ಮ ಪುಣ್ಯಭೂಮಿಯಲ್ಲೂ ಕೂಡ ಒಂದು ವಸ್ತು ಸಂಗ್ರಹಾಲಯ ಮತ್ತು ಒಂದು ರಂಗಮಂದಿರವನ್ನು ಕಟ್ಟಿದ್ರೆ, ಅದು ಸರ್ಕಾರ ಮಾಡಬೇಕು, ಕಟ್ಟಿದ್ರೆ ಭಾಳ ಚೆನ್ನಾಗಿರುತ್ತೆ. ಸದಾ ಅದು ಜನಜಗಳಿಂದ ತುಂಬಿರಬೇಕು. ಅದು ಒಂದು ದೇವಾಲಯದ ರೀತಿ ಆಗಿದೆ. ಅದು ನಮ್ಮ ಒಂದು ಬೇಡಿಕೆ ಇದೆ. ಇತ್ತೀಚೆಗೆ NR ರಮೇಶ್ ಅವರ ಒಂದು ಇಂಟರ್ವ್ಯೂ ನೋಡ್ತಾ ಇದ್ದಾಗ ಡಾಕ್ಟರ್ ರಾಜ್ಕುಮಾರ್ ಅವ್ರ ಬಗ್ಗೆ ಸುಮಾರು 150ರಿಂದ 160 ಪುಸ್ತಕಗಳನ್ನ ಬರೆದಿದ್ದಾರೆ. ಅದು ವಿಶ್ವದಲ್ಲೇ ಒಂದು ಅಚ್ಚರಿ ಸಂಗತಿ ಅಲ್ಲ. ಆ ರೀತಿ ಒಬ್ಬ ನಟನಿಗೆ ಪುಸ್ತಕಗಳನ್ನು ಬರೆದಿರೋದು ಭಾಳ ವಿರಳ. ಭಾಳ ಜನ ಕಲಾವಿದರುಗಳಿದ್ದಾರೆ ಇಡೀ ಭಾರತದಲ್ಲಿ. ಅಮಿತಾಬ್ ಬಚ್ಚನ್ ಇರ್ಬೋದು, ದಕ್ಷಿಣ ಭಾರತದಲ್ಲಿ ತಗೊಂಡಾಗ ನಮ್ಮ ರಾಮರಾವ್, MGR, ಈ ಕೇರಳದಲ್ಲಿ ನನ್ನ ಸರಿಯಾಗಿ ಗೊತ್ತಿಲ್ಲ. ಈ ರೀತಿ ಕಲಾವಿದರುಗಳೆಲ್ಲ ಇದ್ದಾರೆ. ಇವರು ಯಾರು ಆ ಮಟ್ಟಿಗೆ ಒಂದಷ್ಟು ಪುಸ್ತಕಗಳು ಬರೆದಿರ್ಬೋದು. ಆದರೆ ಅಣ್ಣವ್ರ ಬಗ್ಗೆ 150-160 ಪುಸ್ತಕ ಬರೀಬೇಕಾದ್ರೆ
ಬರೆದಿದ್ದಂಥ ಅಷ್ಟು ಲೇಖಕರಿಗೆ ನನ್ನ ತುಂಬ ಧನ್ಯವಾದಗಳು. ಕಾರಣ ಇಷ್ಟೇ, ನಮಗೆ ಅಣ್ಣವ್ರು ಏನು ಅಂತ ಅಷ್ಟು ಪುಸ್ತಕಗಳಲ್ಲಿ ತೋರಿಸ್ಕೊಟ್ಟಿದ್ದಾರೆ ಅಂತ ಅನಿಸುತ್ತೆ. ನಾನು ಅದರಲ್ಲಿ ಒಂದೇ ಒಂದು ಪುಸ್ತಕ ಮುತ್ತುರಾಜ್ ಅಂತೇಳಿ ಒಂದು ಪುಸ್ತಕ ಓದಿದ್ದೀನಿ. ಅದರಲ್ಲಿ ರುಕ್ಕೋಜಿರಾವ್ ಅವರ ರಾಜ್ಕುಮಾರ ಆ ಒಂದು ಏನು ಪುಸ್ತಕ ಇದೆ, ಆ ಪುಸ್ತಕಕ್ಕೆ ರಾಷ್ಟ್ರ ಪ್ರಶಸ್ತಿ ಕೂಡ ಬಂದಿದೆ ಅಣ್ಣವರಿಗೆ. ಅದು ನಮಗೆ ಹೆಮ್ಮೆ. ಅಣ್ಣವರಿಗೆ ಗಾಯನಕ್ಕೆ ರಾಷ್ಟ್ರ ಪ್ರಶಸ್ತಿ ಬಂದಿದೆ. ಅವರ ಬಗ್ಗೆ ಜೀವನ ಚರಿತ್ರೆ ಅವ್ರ ಬಗ್ಗೆ ಜೀವನ ಚರಿತ್ರೆ ಬರೆದ ಪುಸ್ತಕಕ್ಕೂ ಏನು ರಾಷ್ಟ್ರ ಪ್ರಶಸ್ತಿ ಬಂದಿದೆ. ಭಾಳ ಖುಷಿಯ ವಿಚಾರ. ಈ ಒಂದು ಪುಸ್ತಕಗಳ ಬಗ್ಗೆ ನನಗೆ ಗೊತ್ತಿದ್ದಂಗೆ ಕರ್ನಾಟಕದ ಭಾಳಷ್ಟು ಜನಗಳಿಗೆ ಗೊತ್ತಿಲ್ಲ ಅಂತ ಅನಿಸುತ್ತೆ. ದಯವಿಟ್ಟು ಇದ್ರ ಬಗ್ಗೆ ಕನ್ನಡ ಅಭಿಮಾನಿಗಳು, ಡಾಕ್ಟರ್ ರಾಜ್ಕುಮಾರ್ ಅಭಿಮಾನಿ ಸಂಘದ ಅಧ್ಯಕ್ಷರುಗಳು ಮತ್ತು ವಿಶೇಷವಾಗಿ ಎನ್ಸೈಕ್ಲೋಪೀಡಿಯಾ ಅಂತ ನಾವು ಏನು ಕರಿತೀವಿ, NR ರಮೇಶ್ ಅವರು ಇದ್ರ ಬಗ್ಗೆ ಗಮನ ಹರಿಸ್ಬೇಕು. ಎಲ್ಲ ಪುಸ್ತಕಗಳು ಸಂಗ್ರಹ ಮಾಡಿ ನಮ್ಮ ಪುಣ್ಯಭೂಮಿಯಲ್ಲಿ ಇಟ್ಟರೆ, ಅದರದ್ದು ಒಂದೊಂದು ಕಾಪಿ ಸಾಕು. ಪುಣ್ಯಭೂಮಿಯಲ್ಲಿ ಇಟ್ಟರೆ ಇಡೀ ಆ ಪುಣ್ಯಭೂಮಿನ ಸಂದರ್ಶನ ಮಾಡುವಂಥ ಎಲ್ಲರಿಗೂ ಕೂಡ ಅಣ್ಣವ್ರ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ಸಿಗುತ್ತೆ. ಮುಂದಿನ ಯುವಕರಿಗೆ ಭಾಳಷ್ಟು ಉಪಯೋಗಕ್ಕೆ ಬರುತ್ತೆ ಅಂತೇಳಿ ಹೇಳ್ತಾ, ಮತ್ತೊಮ್ಮೆ ಡಾಕ್ಟರ್ ರಾಜ್ಕುಮಾರ್ ಅವರ ಜನ್ಮದಿನದ ಶುಭಾಶಯಗಳು. ಎಲ್ಲರಿಗೂ ಒಳ್ಳೆಯದಾಗಲಿ. ನಾಳೆ ಎಲ್ಲ ಕಡೆ ವಿಜೃಂಭಣೆಯನ್ನು ಆಚರಣೆ ಮಾಡ್ತಾರೆ 24 ಎಲ್ಲರಿಗೂ ಶುಭವಾಗಲಿ ಅಂತ ಕೇಳ್ಕೊತಾ, ಜೈ ಹಿಂದ್, ಜೈ ಕರ್ನಾಟಕ.